ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ನಾಲಿಗೆಗೆ ರುಚಿ ರುಚಿ, ನಾಸಿಕಕ್ಕೆ ಘಮ ಘಮ, ಸವಿ ಸಮಾಗಮ ಬಲೆ ಬೊಂಬಾಟ್. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಧ್ಯ ಇಲ್ಲ. ಕಣ್ಣಿಗೆ ಹಿತ ಮನಸ್ಸಿಗೆ ಖುಷಿ, ಸಿಕ್ಕರೆ ಬದುಕೆ ಬಲು ಬೊಂಬಾಟ್. ಊಟದ ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಧ್ಯ ಇಲ್ಲ. ನಳಿನಿ ಪಾಕ ನಳನ ಪಾಕ, ಸವಿ ರುಚಿಯಲ್ಲಿ ತಮಕ. ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ. ಬೊಂಬಾಟ್ ಭೋಜನ ವೀಕ್ಷಕರಿಗೆಲ್ಲ ಸಿಹಿ ಕೈ ಸಂದ್ರು ಮಾಡುವಂಥ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ರಸ್ತೆಯಲ್ಲಿ ಕಾರ್ಯಕ್ರಮ ಶುರು ಮಾಡ್ತಾಯಿದ್ದೀನಿ. ಅಂದರೆ ಇವತ್ತು ನಿಮ್ಮ ಮನೆಯಲ್ಲಿ ಕೈ ರುಚಿದೆ ಅಂತ ಅರ್ಥ. ನಿಮ್ಮ ಮನೆಯಲ್ಲಿ ಕೈ ರುಚಿ ವಿಭಾಗವನ್ನು ನಾನು ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಮಾಡ್ತೀನಿ. ಅಭಿಮಾನಿಗಳ ಮನೆಗೆ ಹೋಗಿ ಅವ್ರಿಗೆ ಇಷ್ಟವಾದಂಥ ಒಂದು ಐಟಮ್ನ ಮಾಡಿ ಕೊಡ್ತೀನಿ, ಅವರಿಗೆ ಸವಿಯಲು ಅವಕಾಶ ಮಾಡಿಕೊಡ್ತೇನೆ. ಇವತ್ತು ನಾನು ಅರಕೆರೆಗೆ ಬಂದಿದ್ದೀನಿ. ಇಲ್ಲಿಂದ ನನಗೆ ಒಬ್ಬರು ಪತ್ರ ಬರೆದಿದ್ದಾರೆ. ಪತ್ರ ತುಂಬ ಚೆನ್ನಾಗಿದೆ, ಓದ್ತೀನಿ ಕೇಳಿ. ಇವರೇನು ಹೇಳ್ತಾರೆ ಅಂದರೆ, ಪ್ರೀತಿಯ ಕರ್ನಾಟಕದ ನಳಮಹಾರಾಜರೇ, ಅಬ್ಬಬ್ಬಬ್ಬ ಒಂದು ಬಿರುದು ಕೊಟ್ಬಿಟ್ಟಿದ್ದಾರೆ. ನಾನು ನಿಮ್ಮನ್ನು ದಿನಾಲೂ ಟಿ ವಿಯಲ್ಲಿ ನೋಡಿ ನಿಮ್ಮ ಅಭಿಮಾನಿಯಾಗಿದ್ದೇನೆ. ನಮ್ಮ ನಾಲಿಗೆಗೆ ಎರಡು ಕೆಲಸ, ಅವೆರಡನ್ನೂ ಚೆನ್ನಾಗಿ ಮಾಡಬೇಕು. ಮೊದಲನೇದು ಒಳ್ಳೆಯ ಹಿತಮಿತ ಮಾತು, ಹಾಗೆಯೇ ರುಚಿಕರ ಸವಿ ಊಟ. ನಿಮ್ಮ ಅಡಿಗೆ ರುಚಿಯನ್ನು ನೋಡಿ ಸವಿದಿದ್ದೇನೆ, ಈಗ ತಿಂದು ಸವಿಯುವ ಆಸೆಯಾಗಿದೆ. ದಯವಿಟ್ಟು ನಮ್ಮ ಮನೆಗೆ ಆಗಮಿಸಿ ತಮ್ಮ ನಳಪಾಕವನ್ನು ಮಾಡಿ ನಮಗೆ ಸವಿಯ ಅವಕಾಶವನ್ನು ನೀಡಿ ಎಂದು ಕೋರುತ್ತೇನೆ. ನಮ್ಮ ಆಹ್ವಾನವನ್ನು ಮನ್ನಿಸುವಿರೆಂದು ನಂಬಿಕೆಯಿಂದ ಈ ಪತ್ರ ಬರೆಯುತ್ತಿದ್ದೇನೆ. ನೀವು ಎಲ್ಲ ರೀತಿಯ ಅಡುಗೆಗಳು ಪರಿಣಿತರು ಎಂದು ಗೊತ್ತು. ನನಗೆ ನೀವು ಕೈಯಾರೆ ಮಾಡಿದ ಯಾವುದಾದರೂ ಕರಿ ಸವಿಯಬೇಕೆಂಬ ಆಸೆ. ನಿರಾಸೆ ಮಾಡದೆ ನಮ್ಮ ಮನೆಗೆ ಬಂದು ಮಾಡಿಕೊಡುತ್ತೀರೆಂದು ನಂಬಿದ್ದೇನೆ. ಇಂತಿ ನಿಮ್ಮ ಅಭಿಮಾನಿ ಶಾಂತಲಾ ಪ್ರಸನ್ನ ಅಂತ ಬರೆದಿದ್ದಾರೆ. ನಳಮಹಾರಾಜ, ಕರ್ನಾಟಕದ ನಳಮಹಾರಾಜ, ಏನೇನು ಟೈಟ್ಲ್ ಕೊಡ್ತಾರಪ್ಪ. ನಾನು ಸುಮ್ಮನೆ ಅಡುಗೆ ಮಾಡ್ತೀನಿ, ಇರಲಿ, ಅವ್ರಿಗೆ ಇಷ್ಟ ಆಗಿದೆ ಒಂದು ಕರಿ ತಿನ್ನಬೇಕು ಅಂತ. ಸೊ ಅವ್ರ ಮನೆಗೆ ಹೋಗಿ ಒಂದು ಕರಿ ಮಾಡ್ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಇವತ್ತಿನ ಕಾರ್ಯಕ್ರಮದ ಮೊದಲೇ ಭಾಗವನ್ನು ಶುರು ಮಾಡಬೇಕು. ಅಂದರೆ ಹೊರಗಡೆ ಹೋಗಿ ಬೇರೆಯವ್ರು ಮಾಡೋದಂಥ ಬೊಂಬಾಟ್ ಭೋಜನವನ್ನು ತಿನ್ನಬೇಕು, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ನಿಮಗೆ. ಸೊ ಕಮಾನ್, ಲೆಟ್ ಅಸ್ ಸ್ಟಾರ್ಟ್ ನಮ್ಮೂರ ಊಟ. ನಮ್ಮೂರ ಊಟಕ್ಕೆ ಇವತ್ತು ನಾನು ಲಾಲ್ಬಾಗ್ ರೋಡ್ಗೆ ಬಂದೀನಿ. ಲಾಲ್ಬಾಗ್ ರೋಡಲ್ಲಿ ಒಂದು ಹೋಟೆಲ್ ಇದೆ. ಈ ಹೋಟೆಲ್ಲು ಬಹುಶಃ ಬೆಂಗಳೂರಿನಲ್ಲೇ ಒನ್ ಆಫ್ ದ ಫೈನೆಸ್ಟ್ ಹೋಟೆಲ್ಸ್. ಅದ್ಭುತವಾದ ತಿಂಡಿ ಸಿಗುವಂಥ ಜಾಗ, ವರ್ಲ್ಡ್ ಫೇಮಸ್ ಆಗಿರುವಂಥ ಜಾಗ ಇದು. ಆ್ಯಂಡ್ ಇಲ್ಲಿ ಮಸಾಲೆ ದೋಸೆ, ಮತ್ತು ಖಾರಾಬಾತು, ಪೂರಿ, ವಡೆ, ಇಡ್ಲಿ, ರವೆ ಇಡ್ಲಿ, ಬಾದಾಮ್ ಹಲ್ವಾ, ಹೇಳ್ತಾ ಹೋದರೆ ಒಂದೊಂದು ಐಟಮು ಎಕ್ಸಲೆಂಟು. ಯಾವ ಹೋಟ್ಲ್ ಅಂತ ಗೊತ್ತಾಯ್ತಾ? ಲಾಲ್ಬಾಗ್ ರೋಡಲ್ಲಿರೋ ಹೋಟ್ಲ್ ಯಾವ್ದು ರೀ? ದ ಒನ್ ಆ್ಯಂಡ್ ಓನ್ಲಿ MTR ಮಾವಳ್ಳಿ ಟಿಫನ್ ರೂಮ್, ದ ಒನ್ ಆ್ಯಂಡ್ ಓನ್ಲಿ ಇನ್ ಇಂಡಿಯಾ. ಅದ್ಭುತವಾದಂಥ ಹೋಟ್ಲಿದು. ಇಲ್ಲಿ ಬೆಂಗಳೂರಿಗೆ ಯಾರೇ ಬಂದ್ರೂ ಒಂದ್ಸಲ MTRಗೆ ಬಂದು ತಿಂಡಿ ತಿನ್ನಲೇಬೇಕು. ಅದು ಅದರ ಮಜಾನೇ ಬೇರೆ, ಅದರ ಎಕ್ಸ್ಪೀರಿಯನ್ಸೇ ಬೇರೆ. ಸೊ ಇವತ್ತು ನಿಮ್ಗೆಲ್ರಿಗೂ MTR ಅಂದರೆ ಏನು, ಅಲ್ಲಿ ಏನೇನು ಸಿಗುತ್ತೆ, ಹೆಂಗಿರುತ್ತೆ ತಿನ್ನೋಕ್ಕೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇವತ್ತು ನಾನು ಲಾಲ್ಬಾಗ್ ರೋಡಿಗೆ ಬಂದಿದ್ದೀನಿ. MTRಗೆ ಹೋಗೋಣ, ಸೂಪರಾಗಿರೋ ಎಲ್ಲ ಐಟಮ್ಗಳನ್ನೂ ಟೇಸ್ಟ್ ಮಾಡೋಣ. ಅದೇನು ಒಂದು ಎಪಿಸೋಡ್ ಆಗುತ್ತೋ 2 ಎಪಿಸೋಡ್ ಆಗುತ್ತೋ ನಂಗೆ ಗೊತ್ತಿಲ್ಲ. ನಾನಂತೂ ಚೆನ್ನಾಗಿ ತಿಂತೀನಿ ಇವತ್ತು, ಫುಲ್ ಮೂಡಲ್ಲಿ ಬಂದಿದ್ದೀನಿ. ಬನ್ನಿ ಹೋಗೋಣ. ಇದು 1924ನೇ ಇಸ್ವಿಯಲ್ಲಿ ಶುರುವಾಗಿದ್ದು. ಅವತ್ತಿಂದ ಬೆಂಗಳೂರಲ್ಲಿ ದೊಡ್ಡ ಫಂಕ್ಷನ್ಗಳಿಗೆ, ದೊಡ್ಡ ವ್ಯಕ್ತಿಗಳಿಗೆ ಕೇಟ್ರಿಂಗ್ ಮಾಡ್ತಿದ್ರು. ಇನ್ಫ್ಯಾಕ್ಟ್ ನಮ್ಮ ಅಪ್ಪ ಚಿಕ್ಕವರಾಗಿದ್ದಾಗ ಇಲ್ಲಿ ಬಂದು ತಿಂತಿದ್ರು, ನಮ್ಮ ತಾತ ಚಿಕ್ಕವರಾಗಿದ್ದಾಗ ಇಲ್ಲಿ ಬಂದು ತಿಂತಿದ್ರು. ಇವಾಗ ನಾನು ತಿಂತಾಯಿದ್ದೀನಿ. ನೆಕ್ಸ್ಟ್ ನನ್ನ ಮಕ್ಕಳು ಕೂಡ ಚಿಕ್ಕವರಾಗಿದ್ದು ಇಲ್ಲಿ ಬಂದು ತಿಂತಾರೆ. ಅಷ್ಟು ಹಳೆ ಹೋಟ್ಲಿದು. ಒಂದೇನು ಖುಷಿ ಅಂದರೆ, ಇಟ್ಸ್ ಎ ಪ್ರೈಡ್ ಆಫ್ ಬ್ಯಾಂಗ್ಳೂರ್. ಥ್ಯಾಂಕ್ ಯು. ವಾವ್,
ಥ್ಯಾಂಕ್ ಯು ವೆರಿ ಮಚ್. ಓಕೆ, ಹಾಂ ನೋಡಿದ್ರಾ, ಇದು MTRನ ಉದ್ದಿನವಡೆ, ಅದ್ಭುತವಾದ ಉದ್ದಿನವಡೆ. ಇದು ಭಾಳ ಕ್ರಿಸ್ಪಿಯಾಗಿರುತ್ತೆ. ಸಾಂಬಾರಂತೂ ಸೂಪರಾಗಿರುತ್ತೆ. ಇಲ್ಲಿ ನಿಮಗೆ ಈ ಸಾಂಬಾರು ಸಿಗೋದು ನಿಮ್ಮ ಪುಣ್ಯ. ಕರೆಕ್ಟ್ ಟೈಮಿಗೆ ಬಂದರೆ ಮಾತ್ರ ಸಿಗೋದು, ಇಲ್ಲದ್ರೆ ಸಿಗೋಲ್ಲ. ಬೆಳಗ್ಗೆ ಹೊತ್ತು 8 ಗಂಟೆಗೆ ಸಾಂಬಾರು ಕ್ಲೋಸ್. ಇಲ್ಲಿ ಬನ್ನಿ, ಬೆಳಗ್ಗೆ ಇರುತ್ತೆ, ಮಧ್ಯಾಹ್ನ ಊಟ ಇರುತ್ತೆ. ಊಟ ಅಂತೂ ಸೂಪರ್ ಊಟ. ಇನ್ನೊಂದ್ಸಲಿ ಬರ್ತೀನಿ ಅದಕ್ಕೆ. ಇವತ್ತು ಊಟ ಟೈಮ್ ಆಗೋಗಿದೆ. ಊಟಕ್ಕೆ ಇನ್ನೊಂದ್ಸಲಿ ಬರೋಣ. ಸುಮಾರು ಒಂದು 35-40 ಐಟಮ್ಸ್ಗಳಾಗ್ತಾರೆ. ಸೂಪರ್ ಊಟ ಇರುತ್ತೆ. ಸಾಯಂಕಾಲ ಮತ್ತೆ ತಿಂಡಿ. ಸೊ ಬೆಳಗ್ಗೆ ಹೊತ್ತು ಇಡ್ಲಿ ಇರುತ್ತೆ, ಸಾಯಂಕಾಲ ರವೆ ಇಡ್ಲಿ ಇರುತ್ತೆ. ಇಡ್ಲಿ ಸಿಗೋಲ್ಲ. ಸೊ ಬೆಳಗ್ಗೆ ಪೂರಿ ಇರುತ್ತೆ, ಸಾಯಂಕಾಲ ಪೂರಿ ಇರೋಲ್ಲ. ಸೊ ನೀವು ನೋಡ್ಕೊಂಡು ಬನ್ನಿ, ಅದ್ಭುತವಾದ ತಿಂಡಿಗಳು ಸಿಗುತ್ತೆ. ಸೂಪರ್. ಇದನ್ನು ಖಾಲಿ ಮಾಡಿಬಿಡ್ತೀನಿ, ಆಮೇಲೆ ರವೆ ಇಡ್ಲಿ ತಿನ್ನೋಣ. ಭೋಜನ